ಯವ್ವಾ 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 ಇದೆ ಕುಸು ಕಾಲೇಜ್ ಗೊತ್ತಾಗಿಲ್ವಾ? ಕಾಲೇಜ್ ಹೋಗಲ್ವಾ? ಇನ್ ಮುಂದಕ್ಕೆ ನಾ ಕಾಲೇಜ್ಗೆ ಹೋಗೋದಿಲ್ಲ, ನಂಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅದಕ್ಕೆ ಕುಸು ಹಂಗಂದೆ ಕಾಲೇಜ್ಗೆ ಹೋಗಲ್ಲ ಅಂತ ಹಂಗಂದ್ಬೇಡಕ ತಾಯಿ. ಕಮ್ಮನ್ನ ಕೂಲಿನ ಮಾಡಿ ಓದಿಸ್ತೀನಿ, ಚೆನ್ನಾಗಿ ಓದ್ಕೋ. ನಮ್ ಕಷ್ಟ ನಿಮಗ್ ಬರೋದ್ ಬೇಡಕ ತಾಯಿ. ಮಾತೈತೆ ನಮ್ ಕಷ್ಟ ನಿಮಗ್ ಬೇಡ, ನಮ್ ಕಷ್ಟ ನಿಮಗ್ ಬೇಡ ಅಂತಿಲ್ಲ. ಅದೇನ್ ಕಷ್ಟ ಪಟ್ಬಿಟ್ಟಿದೆ ನೀನು? ದಿನ ನೋಡ್ದಂಗೆ ಏನಿಲ್ಲ, ಚೆನ್ನಾಗಿದೆಯಲ್ಲ. ಕುಸು ಕೊಡೋದ್ 3 ಕಾಸ್ಕ ಬಿಸಿಲು ಬೆಂಕಿ ಮಳ ಅಂದಿನ ಗೇಯ್ತೀವಿ. ನೋಡು ನಮ್ ಕೈಯ ಹೆಂಗ್ ಬಿರ್ಕೊಂಡಿದಾವ್ ನೋಡು ಕಾಲ. ಈ ಕಷ್ಟ ನಿಂಗ್ ಬೇಕವ ಬೇಡಕವ, ಚೆನ್ನಾಗಿ ಓದ್ಕೋ. ಏನ್ ಯಾರು ಪಡ್ದಿರ ಕಷ್ಟ ಪಡ್ತಿದ್ಯಲ್ವಾ ನೀನು? ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ. ನಾನು ಓದೋದು ಇಲ್ಲ, ಕಾಲೇಜ್ಗೆ ಹೋಗಲ್ಲ. ಅರ್ಥ ಆಯ್ತಾ? ನಡಿ, ನಾಳೆಯಿಂದ ನಾನು ಬರ್ತೀನಿ ಕೆಲ್ಸಕ್ಕೆ. ಏನವ ನನ್ ಜೊತೆಲಿ ಕೂಲಿ ಮಾಡಕ್ ಬಂದೆಯ? ಹೊಡೆದು ಬಡ್ದು ಬುದ್ಧಿ ಹೇಳಕ ನೀ ಚಿಕ್ಕ ಕೂಸು ಅಲ್ಲ. ಉಪ್ತಿಂದ ನೀರ್ ಕುಡಿತಾನ ಅಂತ ಅಂತಾರಲ್ಲ, ಹಂಗ ನಿನ್ನ ಹಣಲ್ ಬರ್ದಂಗ ಆಯ್ತಾ? ನಾ ಏನ್ ಮಾಡಕದ್ದು ಬಾತಾಗಿ. ನೀನು ಕಾಲೇಜ್ ಕೋಟಕ ಹೋಯ್ತಿದೆ ಅಲ್ಲ, ಹಂಗಕವ ಇದು ನಮ್ಗ. ಇತ್ತಕ ಏನ್ ಮಾಡಿದವ? ಬಾ ಅಲ್ಲಿ ಹೇಳ್ಕೊಡ್ತೀನಿ. ಇದೇನ ರಜಕ, ಇದೇನು ಹೆಂಗ್ ಕರ್ಕ ಬಂದಿದೆ ಕೆಲ್ಸದಿಂದ? ಅವಳು ನನ್ ಮಗಳಲ್ವಪ್ಪ. ನಿನ್ ಮಗ ಮತ್ತೆ ಕಾಲೇಜ್ ಹೋಗ್ತಾಳೆ ಹಂಗ ಹಿಂಗ ಅಂತಿದ್ದೇನವ? ಅದೇನು ಕಾಲೇಜ್ಗೆ ಹೋಗಲ್ವಂತ, ನಿನ್ ಜೊತೆಲ್ಲ ಬಂದು ಕೆಲಸ ಮಾಡ್ತೀನಿ ಕವ ಅಂದ. ಹಂಗನ್ಲಲ್ಲ ಅದಕ್ಕೆ ಕರ್ಕ ಬಂದಿ. ಈಗಲೇ ಅರ್ಧ ಗಂಟೆ ಒತ್ತಾಗ ಬಂದಿದ್ದಾರೆ, ಬಿರ್ ಕೆಲಸ ಇಡ್ರಿ ಆಯ್ತು. ಬಾ ಪಟ್ಟಿ ಪಟ್ನ. ಹೇಯ್ ಚಪ್ಲಿ ಬಿಟ್ಟು ಬರಕ್ ಮಾಡತ್ತೆ. ಚಪ್ಲಿ ಹಾಕ ಕಳಕಿತ್ತಾರ, ಚಪ್ಲಿ ಬಿಟ್ಟು ಬರಕು ಬಂದ ಮುಂಬಿಟ್ಕೊಡಿ. ನೋಡು ಇದು ಕಳ, ಇದು ಉಳ್ಳಿ ಗಿಡ, ಇದನ್ನ ಕಿತ್ಬಿಟ್ಟೆ ಉಗಿತಾರ. ಈ ಕಳನ ಹಿಂಗ್ ಕಿತ್ಕೊಂಡ್ ಬಾ ಕಿಲೋ ಪಟ್ಟಿ ಪಟ್ನ. ನನ್ನ ಹೆಣ್ಣು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕತ್ತ. ನಾನು ನೆಮ್ಮದಿಯಾಗಿರೋ ಅನ್ಕೊಂಡಿದ್ದಿ. ನಮ್ಮ ಅಜ್ಜಿನೂ ಕಳಕಂಬಳಗನೆಲ್ಲ ಗೇಕಂಡು ಸತ್ತ, ನಮ್ಮ ಅವ್ವನು ಕಳಕಂಬಳಲ್ಲೇ ಸತ್ತ. ನಾನು ಅದೇ ನಿನ್ನ ಹಣೆಲ್ಲ ಅದೇ ಬರ್ತದ. ನಾ ಏನ್ ಮಾಡಕದ್ದು? ನಮ್ಮ ಹಣ ಬರೋನೇ ಇಷ್ಟ ಆಯ್ತೇನೋ. ಬಿರ್ಬಿರ್ನು ವಾರ್ಕಪ್ಪ. ಏನವ ಬಿಸ್ಲವ ಇನ್ನೇನ ಬಿಸ್ಲಲ್ದನ ಸಾವುಕಾರ್ಗೆ ಹೇಳ್ಬಿಟ್ಟು ಪೆಂಡಲ್ ಹಾಕಿಸ್ಕೊಡ್ತೀನಿ ಸುಮ್ಮನೆ. ಹೊಸಿ ನೀರ್ ಕೊಡವ ಕುಡಿಯಕ. ಹಾ ನೀರ ಅಲ್ಲಿ ತೇವ್ರ ಮೇಲೆ ಮಡಗಿದಾರ, ನೀ ಎತ್ಕ ಕುಡಿಯಾಗು. ಕಡ ಹೊರದ್ ಬಿಟ್ಬಿಟ್ಟು ನಿಂಗೆ ನೀರ್ ಕೊಡ್ತಾ ಕೂತ್ಕೊಳ್ಳ. ಅವ್ವ ಇದೇನ್ ಈ ಬಾಟ್ಲು ನೀರ ಕುಡಿಯೋದು? ಹಾ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಅದಂತದ ಫಿಲ್ಟರ್ ನೀರ್ ಬತ್ತಲ್ಲ ಅದು ತರ್ಸ್ಕೊಂಡು ನಾಳೆ ಏನ್ ಕುಡೆ. ಈಗ ಅದನ್ನೇ ಕುಡ್ಕ ಬಾ. 20 ವರ್ಷದಿಂದ ಅದನ್ನೇ ಕುಡ್ಕೊಂಡು ಸಾಯ್ತಿರೋದ ಕಣ್ ನಾವು. ಬಂದು ಪಟ್ಟಿ ಪಟ್ನ ಕಾಲ ಕೇಳ ಬಾ, ಬಂದು ಉಕ್ತನೋ ಹೊಲ್ದವ. ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯವುಗಾದಿನೇ, ನನ್ನ ನಿನ್ನ ಪಾಲಿಗೆ. ಓ ಹೊಟ್ಟೆ ಎಲ್ಲ ಹಸಿತದಕವ, ಊಟ ಎಷ್ಟೊತ್ತು ಕೊಡ್ತಾರವ? ಊಟನ ಏನೋ ನೀನು ಕಾಲೇಜಲ್ಲಿ ಬಿಲ್ಡದಕ್ಕೆ ಬಾಕ್ಸ್ ತಗೊಂಡು ತಿನ್ಕೊತಿದ್ದಲ್ಲ, ಹಂಗ ಅನ್ಕೊಂಡಿದೆ. ಊಟನೂ ಇಲ್ಲ ಪಾಠನೂ ಇಲ್ಲ. ಎಷ್ಟೊತ್ತು ಟೀ ನೀರು ತಗೋಬತ್ತಾರ, ಟೀ ನೀರ್ನು ಕಾಳಪುರಿ ನೋಡಿ ಅದು ತಿನ್ಕೊಂಡು ಹೋಗ್ಬೇಕು. ಅದೇನೋ ಹೇಳ್ತಿದ್ದಲ್ಲ ನಿಂಗೇನು ಕಷ್ಟ ಅಂತ ನೋಡವ ನನ್ನ ಸುಖನ. ಬಿರ್ಬಿರ್ ನಾ ಮುಂಬತ್ಕ ಬಾ ಓದ್ಕೊಂಡು ರಾಣಿ ಹಂಗಿರು ಅಂತಂದ್ರೆ ಗೇದೆ ಸಾಯ್ತೀನಿ ಅಂದ್ರೆ ನಿನ್ನ ನಾ ಏನು ಮಾಡೋಕ್ಕಾದ್ದು? ನಿನ್ನ ನಡೆ ಬರ್ರ ಮಾಡು. ನಡಿ ಪಟ ಪಟ್ನ ಹೊಟ್ಲಿ ಕೆಲಸ ಬೇರೆ ಅವ. ಅಡ್ಗೆ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ತಣ್ಣಗ ತೊಳಿಬೇಕು. ಓ ನಂಗೆ ಸಂಬಳ ಇಸ್ಕೊಟ್ರವ? ಅಯ್ಯೋ ಮಾಡದ್ದೆ ಅದು ಸಂಬಳ ಅಲ್ಲಕ ಮಾಡದ್ದೆ. ಕೂಲಿ 150 ರೂಪಾಯಿ ಕೊಡ್ತಾರ. ಬರೀ 150 ರೂಪಾಯಿನಾ? ಇಲ್ಲ ನೀನು ತಹಸೀಲ್ದಾರ್ ಕೆಲ್ಸಕ್ಕೆ ಬಂದಿದೆ ಅಲ್ಲ, ಅದಕ್ಕೆ ನಿಂಗೆ 10,000 ರೂಪಾಯಿ ಕೊಡ್ತಾರ. ಅಯ್ಯೋ ನಡಿ ಮಾಡದ್ದೆ ಹೊಟ್ಲಿ ಕೆಲಸ ಬಿದ್ದವ, ಸಂಬಳ ಕೊಟ್ಟಾರಂತ ಸಂಬಳನ ಇದಕ್ಕ ಹೆಂಗ ಇವಳು ನಂಗೆ ಗೇ ಕೊಡಂಗಾದ್ಲು. ಇವಳಿಗೆ ಅದು ಸಂಪಾದನೆ ಮಾಡಿಕೊಟ್ರೆ ಸಾಯಂಕಾಲ ಇನ್ನೊಂದು 2 ಲಕ್ಷ ತಗೊಂಡು ಏನಾರು ವ್ಯವಹಾರ ಮಾಡ್ಕೋಬೋದು. ರಮಣ ಇವತ್ತು ಎಡಾದತ್ತೀನ್ಕಪ್ಪ. ದಿವ್ಯಾ ಬಿರ್ಬಿನ ಇಡ್ತೀನಿ ಕನ್ನಡಿ. ಇವತ್ತು ಎಡಾದತ್ತಿ ಅಂತ ಹೇಳ್ಬಿಟ್ಟಾನಿ. ಓಯ್ ಇದ್ಯಾಕ ಕಾಲಕ್ ಬರ್ದೇನೆ ಕಾಲೇಜಿಗೆ ಕಡ್ದು ಬಿಟ್ಟಿದೆ. ಸಾಕು ಕಣವ, ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣಕ್ಕೆ ಬೆಲೆ ಏನು ಅಂತಾನೂ ಗೊತ್ತಾಯ್ತು. ಜೊತೆಗೆ ನೀನ್ ಇಷ್ಟು ಕಷ್ಟಪಡ್ತೀಯಾ ಇದು ಗೊತ್ತಾಯ್ತು. ಇನ್ಮೇಲೆ ನೀನ್ ಬೇಡ ಅಂದಿದ್ರು ಕಾಲೇಜ್ಗೆ ಹೋಗ್ತೀನಿ, ಚೆನ್ನಾಗೂ ಓದ್ತೀನಿ. ನಿನ್ ಕಷ್ಟ ಆಯ್ತಲ್ಲ, ಇದಕ್ಕೆಲ್ಲ ಒಂದು ಮುಕ್ತಿ ಕೊಡ್ತೀನಿ. ಹೋಗ್ಬರ್ತೀನಿ ಕಣವ. ಓಯ್ ಒಂದೇ ದಿನಕ್ಕೆ ಓದನ್ ಬೆಲೆ ಗೊತ್ತಾಗೋಯ್ತಾ ಕುಸು ನಿಂಗ? ಓದವ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗವ.